ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, KE ವತಿಯಿಂದ ನಿನ್ನೆ ನೈಟಲ್ಲಿ ಆಪ್ಷನ್ ಎಂಟ್ರಿ ಲಿಂಕನ್ನು ಅಪ್ಡೇಟನ್ನು ಮಾಡಲಾಗಿದೆ. ಆಪ್ಷನ್ ಎಂಟ್ರಿ ಲಿಂಕನ್ನು ಓಪನ್ ಮಾಡಲಾಗಿದೆ. ನೀವು ಎನಿ ಟೈಮ್ ಏನು ಮಾಡ್ಬೋದು ಅಂತಂದರೆ ಒಂದು ಆಪ್ಷನ್ ಎಂಟ್ರಿಗಳನ್ನು ಅಂದರೆ ಮತ್ತೆ ನೀವು ಅಡಿಟನ್ನು ಮಾಡ್ಬೋದು. ಆದರೆ ಸ್ವಲ್ಪ ಕಂಡೀಷನ್ ಅಪ್ಲೈ ಇದೆ. ಏನೆಲ್ಲ ಕಂಡೀಷನ್ ಅಪ್ಲೈ ಇದ್ದಾವೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತೇನೆ. ಅದ್ರ ಜೊತೆಗೆ ಏನಂತಂದರೆ ಈ ಒಂದು ಲಿಂಕ್ ಓಪನ್ ಆಗಿರೋ ಬಗ್ಗೆ ನಿಮಗೆ ಸ್ವಲ್ಪ ಅದನ್ನು ನಾನು ಸ್ಕ್ರೀನ್ ರೆಕಾರ್ಡರ್ ಮಾಡಿ ನಿಮಗೆ ಕೂಡ ತೋರಿಸ್ತೇನೆ. ಆಮೇಲೆ ಏನು ಮಾಡ್ತೀನಪ್ಪ ಅಂತಂದರೆ ಅಲ್ಲಿ ಕೊಟ್ಟಿರುವಂಥ ಕಂಡೀಷನ್ಸ್ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತೇನೆ. ಇಲ್ಲಿ ನೋಡ್ಬೋದು, ನಾನೀಗ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ನೀನೇನು ಕೊಟ್ಟಿದ್ರು ಅಲ್ಲಿದ್ದೀನಿ. ಸೊ ಆ್ಯಸುವಲ್ ಆಗಿ ಏನಪ್ಪ ಅಂದರೆ ನಿಮ್ಮ ಒಂದು CET ನಂಬರ್ಗಳನ್ನು ಇಲ್ಲಿ ಎಂಟ್ರಿ ಮಾಡಬೇಕು, ಜೊತೆಗೆ ಕ್ಯಾಪ್ಸ್ಗಳನ್ನು ಎಂಟ್ರಿ ಮಾಡ್ತೀರಾ. ಸೊ ಎಂಟ್ರಿ ಮಾಡಿದ ಮೇಲೆ ಮತ್ತೆ ನಿಮಗೆ ನೆಕ್ಸ್ಟ್ ಸ್ಟೆಪ್ ಕೇಳುತ್ತೆ, ನಿಮ್ಮ ಪಾಸ್ವರ್ಡ್, ಸೀಕ್ರೆಟ್ ಕೀಗಳನ್ನು, ಆಮೇಲೆ ಅಪ್ಲಿಕೇಶನ್ ನಂಬರನ್ನು, ಇದೆಲ್ಲ ಮಾಹಿತಿಯನ್ನು ನೀವು ಇಲ್ಲಿ ಫಿಲ್ ಮಾಡ್ತೀರಾ. ಸೊ ಫಿಲ್ ಮಾಡಿದ ಮೇಲೆ ಓಕೆ, ಸೊ ನಾನು ಫಿಲ್ ಮಾಡ್ತಾಯಿದ್ದೀನಿ. ಈ ಒಂದು ಕಂಪ್ಲೀಟ್ ಈ ಸ್ಟೆಫನ್ನು ನೀವು ಪ್ರೊಸೆಸಿಂಗ್ ಮಾಡಿದ ಮೇಲೆ ನಿಮ್ಗಳಿಗೆ ಲಾಗಿನ್ ಮಾಡಬೇಕು. ಲಾಗಿನ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ಲಿಂಕ್ ಓಪನ್ ಆಗಿದೆ. ಆದರೆ ಇದೇನಾಗಿದೆ ಅಂದರೆ 27ನೇ ತಾರೀಕಿಗೆ ಸೊ ಕ್ಲೋಸ್ ಆಗಿತ್ತು. ಆದರೆ ಮತ್ತೇನು ಮಾಡಿದ್ದಾರೆ, ಇಲ್ಲಿ 27ನೇ ತಾರೀಕು ತನಕನೂ ಈ ಒಂದು ಕ್ಲೋಸ್ ಆಗಿರುವಂಥದ್ದನ್ನು ಓಪನ್ ಮಾಡಿ ಕೊಟ್ಟಿದ್ದಾರೆ. 27ನೇ ತಾರೀಕು ತನಕ ನೀವು ಆಪ್ಷನ್ ಎಂಟ್ರಿ ಹಾಗೆ ಮಾಡ್ಬೋದು, ಡಿಲೀಟ್ ಮಾಡು, ರಿಮೂವ್ ಮಾಡು, ಆ್ಯಡ್ ಮಾಡು, ಎಲ್ಲ ಮಾಡ್ಬೋದು. ಇಲ್ಲಿ ನೀವು ಯಾವುದೋ ಕೋರ್ಸನ್ನು ಕೂಡ ಇದರಲ್ಲಿ ಕೊಟ್ಟಿರುವಂಥ ಯಾವುದೋ ಕೋರ್ಸನ್ನು ಕೂಡ ನೀವು ಇಲ್ಲಿ ಮತ್ತೆ ರೀಅರೇಂಜ್ಮೆಂಟು ಮತ್ತು ಮೋಡಿಫೈಡು, ಓಕೆ, ಡಿಲೀಟು, ರಿಮೂವ್, ಆ್ಯಡ್ ಎಲ್ಲನೂ ಕೂಡ ಇಲ್ಲಿ ಮಾಡ್ತಾ ಹೋಗ್ಬೋದು. ಯಾವುದೋ ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ರಿ, ಮಾಡ್ಬೋದು. ಓಕೆನಾ. ಸೊ ಇದೊಂದು ಕೊಟ್ಟಿರೋದಕ್ಕೆ ಒಂದು ರೀಸನ್ ಕೂಡ ಇದೆ. ಓಕೆ, ಸೊ ಇದರ ಬಗ್ಗೆ ಕೂಡ ಒಂದಷ್ಟು ಏನಂದರೆ ನೀಟ್ ಒಂದು ಲಿಂಕ್ ಒಳಗಡೆ ಅಪ್ಡೇಟನ್ನು ಮಾಡಿದ್ದಾರೆ. ಯಾಕೆ ಈ ಥರ ಕೊಟ್ಟಿದ್ದಾರೆ ಮತ್ತು ಇದು ಮುಂದೆ ಏನು ಮಾಡಬೇಕು ಅನ್ನೋದ್ರ ಕೂಡ ಮಾಹಿತಿನ ಕೊಟ್ಟಿದ್ದಾರೆ. ನೋಡಿ, ಈ ಒಂದು ಅಪ್ಡೇಟ್ ಮಾಡಿರುವಂಥದ್ದು ಈ ಒಂದು ನೋಟಿಫಿಕೇಷನ್ದಲ್ಲಿ ಏನಿದೆ, ಇದೇ ಭಾಳ ನೋಟಿಫಿಕೇಷನ್ ಇಂಪಾರ್ಟೆಂಟು. ಯಾಕೆ ಅದನ್ನು ಓಪನ್ ಇಟ್ಟಿದ್ದಾರೆ ಅನ್ನೋದಕ್ಕೆ ಇದೇ ಒಂದು ನೋಟಿಫಿಕೇಷನ್ ಕಾರಣವನ್ನು ಹೇಳುತ್ತೆ. ನಾನು ಇಲ್ಲಿ ಕನ್ನಡದಲ್ಲಿ ನಿಮಗೆ ಓದಿ ತಿಳಿಸ್ತೀನಿ. ಅಂದರೆ 1ನೇ ಪಾಯಿಂಟ್ ಹೇಳ್ತಾ ಇದೆ ನಿಮಗೆ ಏನಂದರೆ, ಕೆಲವು ಆಯುಷ್ ಕಾಲೇಜುಗಳ ಸೀಟ್ ಮ್ಯಾಟ್ರಿಕ್ಸ್ಗೆ ಸೇರ್ಪಡೆಯಾಗಿರುವುದರಿಂದ ಮೊದಲನೇ ಸುತ್ತಿನ UG CET UG NEET 2024 ಸೀಟು ಹಂಚಿಕೆ ಇಚ್ಛೆ ಆಯ್ಕೆಗಳನ್ನು ದಾಖಲಿಸಲು 22/8/2024 ಸಂಜೆ 5ರಿಗೆ ವಿಸ್ತರಿಸಲಾಗಿದೆ. ಅಂದರೆ ಏನಾಗಿತ್ತು ಅಂದರೆ ಇಲ್ಲಿ ಈ ಆಯುಷ್ ಕಾಲೇಜುಗಳನ್ನು ಲೇಟಾಗಿ ಆ್ಯಡ್ ಮಾಡಿರೋದ್ರಿಂದ ಈ ಕಾಲೇಜುಗಳನ್ನು ಕೂಡ ನೀವು ಎಂಟ್ರಿ ಮಾಡಲಿ ಅಂತ ಹೇಳಿ 22ನೇ ತಾರೀಕು 5 ಗಂಟೆ ತನಕ ವಿಸ್ತರಣೆ ಮಾಡಲಾಗಿತ್ತು ಅಂತ 1ನೇ ಪಾಯಿಂಟಲ್ಲಿ ಹೇಳ್ತಾ ಇದ್ದಾರೆ. ಸೊ 2ನೇ ಪಾಯಿಂಟಲ್ಲಿ UG ಸೀಟ್ NEET ಅನುಕು ಸೀಟು ಹಂಚಿಕೆ 22/8/2024 ಸಂಜೆ 5 ಗಂಟೆ ದಾಖಲಿಸುವ ಇಚ್ಛಿಸುವ ಮಾತ್ರ ಪರಿಗಣಿಸಲಾಗುವುದು. ಅಂದರೆ ಈ ಒಂದು ಮೋಕ್ ರಿಸಲ್ಟ್ ಇದೆಯಲ್ಲ, ಅದನ್ನು ಯಾರು 22 ತಾರೀಕು 5 ಗಂಟೆ ತನಕ ಏನು ಆಪ್ಷನ್ ಎಂಟ್ರಿ ಮಾಡಿದ್ದಾರೆ ಅದನ್ನು ಮಾತ್ರ ನಾವು ಕೊಡ್ತೀವಿ, ಮೋಕ್ ರಿಸಲ್ಟಿಗೆ ಕೊಡ್ತೀವಿ. 3ನೇ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಇದೆ ರೀ. 3ನೇ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಇರುವಂಥದ್ದು, ಆಪ್ಷನ್ ಎಂಟ್ರಿ ಪೋರ್ಟಲನ್ನು ತೆರೆದಿಡಲಾಗುವುದು. ಅಭ್ಯರ್ಥಿಗಳು ಇಚ್ಛೆ ಆಯ್ಕೆ ದಾಖಲಿಸುವುದನ್ನು ಮುಂದುವರಿಸಬಹುದು. ನೋಡಿರಿ, ಈಗಾಗಲೇ ಅದನ್ನು ಏನು ಮಾಡಿದ್ದಾರೆ, ಲಿಂಕನ್ನು ಓಪನ್ ಇಟ್ಟಿದ್ದೀವಿ. ನೀವೇನು ಮಾಡ್ಬೋದು, ಅದನ್ನು ಮುಂದುವರಿಸಬಹುದು. ಆಪ್ಷನ್ ಎಂಟ್ರಿ ಮಾಡೋದನ್ನು ದಿನಾಂಕ 22/8/2024 ಸಂಜೆ 5ರ ನಂತರ, ನೀವು ವೆರಿ ಇಂಪಾರ್ಟೆಂಟ್, 5 ಗಂಟೆ ನಂತರ ದಾಖಲಿಸುವ ಇಚ್ಛೆ ಆಯ್ಕೆಗಳನ್ನು UG CET NEET ಮೊದಲನೇ ಸುತ್ತಿನ ನೈಜ ಸೀಟು ಹಂಚಿಕೆ ಪರಿಗಣಿಸಲಾಗುವುದು. ನೀವೇನು 22ನೇ ತಾರೀಕು ಅಂದರೆ ನಿನ್ನೆಯಿಂದ ಮತ್ತು ನೀವೇನಾದರೂ ಆಪ್ಷನ್ ಎಂಟ್ರಿ ಮಾಡ್ತಾಯಿದ್ದೀರಿ, ಅವುಗಳನ್ನು ರಿಯಲ್ ಮತ್ತು ಏನಪ್ಪ ಅಂದರೆ ಫಸ್ಟ್ ರೌಂಡಿಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಅದನ್ನು ಪರಿಗಣಿಸಲಾಗುವುದು, ಹಂಚಿಕೆಗೆ ಪರಿಗಣಿಸಲಾಗುವುದು. ಅಂದರೆ ಫೈನಲ್ ರೌಂಡಿಗೆ ಅದನ್ನು ಕನ್ಸಿಡರ್ ಮಾಡ್ತಾರಂತೆ. ಇವಾಗ ಏನು ನೀವು ಆಪ್ಷನ್ ಎಂಟ್ರಿ ಮಾಡ್ತಾಯಿದ್ದೀರಿ ಅದನ್ನು ಫೈನಲ್ ರೌಂಡಿಗೆ ಕನ್ಸಿಡರ್ ಮಾಡ್ತಾರೆ. 22ನೇ ತಾರೀಕಿನ ಒಳಗಡೆ ನೀವೇನು ಮಾಡಿದ್ದೀರಿ ಅದನ್ನು ಮೋಕ್ ರಿಸಲ್ಟಿಗೆ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ.